ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯ ನಿರ್ಮಾಣದ ವಿಳಂಬ ಧೋರಣೆ ಖಂಡಿಸಿ ಪ್ರತಿಭಟನಾ ರ್ಯಾಲಿ. ದೇವಾಲಯವನ್ನು ಶೀಘ್ರವಾಗಿ ಪೂರ್ಣಗೊಳಿಸಬೇಕೆಂದು ಆಗ್ರಹಿಸಿ ಧರಣಿ. ಚಿಂತಾಮಣಿ ನಗರದ ಪುರಾತನ ಪ್ರಸಿದ್ಧ ಶ್ರೀ ನಾಗನಾಥೇಶ್ವರ ದೇವಾಲಯವನ್ನು ಜೀರ್ಣೋದ್ಧಾರದ ನೆಪದಲ್ಲಿ ಹಲವು ಸಮಿತಿಗಳನ್ನು ರಚಿಸಿಕೊಂಡು ನಿರ್ಮಾಣ ಮಾಡಲು ಮುಂದಾಗಿದ್ದು 7 ವರ್ಷಗಳೇ ಕಳೆದರೂ ಯಾವುದೇ ಸಮಿತಿಗಳು ಶೀಘ್ರವಾಗಿ ದೇವಾಲಯ ನಿರ್ಮಾಣಕ್ಕೆ ಮುಂದಾಗಲಿಲ್ಲ. ಈ ವಿಚಾರವಾಗಿ ಶ್ರೀ ನಾಗನಾಥೇಶ್ವರ ಸ್ವಾಮಿ ಯುವಕರ ಸೇವಾ ಸಮಿತಿ ಹಾಗೂ ಶಿವಭಕ್ತ ಸಮೂಹ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಾಲಯ ಆವರಣದಿಂದ ತಾಲ್ಲೂಕು ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ತಾಲ್ಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅಗ್ರಹಾರ ಮೋಹನ್, ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಗಳಲ್ಲಿ ಒಂದಾದ ಶ್ರೀನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ತಾತ್ಕಾಲಿಕವಾಗಿ ಕೆಲವು ತೊಡಕುಗಳಿಂದ ನಿಂತು ಹೋಗಿದ್ದು, ಕೆಲವು ವರ್ಷಗಳ ಹಿಂದೆ 2010 ರಿಂದ 20ರಲ್ಲಿ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವ ಕೆಲವು ದಾನಿಗಳು ಹಾಗೂ ಕೆಲವು ಮುಖಂಡರು ಮುಂದೆ ಬಂದು ಸಮಿತಿಯನ್ನು ರಚಿಸಿ ಜೀರ್ಣೋದ್ಧಾರ ಮತ್ತು ಕಾನೂನುಬದ್ಧವಾಗಿ ಹೊಸ ವಿನ್ಯಾಸದೊಂದಿಗೆ ದೇವಾಲಯ ನಿರ್ಮಿಸಿ ಕೊಡಲು ಒಪ್ಪಿರುವುದು ಸರಿಯಷ್ಟೇ. ಆದರೆ ಸುಮಾರು 3 ರಿಂದ 4 ವರ್ಷಗಳ ಕಾಲ ಅಲ್ಪ ಸ್ವಲ್ಪ ಕಾಮಗಾರಿ ಮಾಡಿ ನಿಲ್ಲಿಸಿದ್ದಾರೆ. ಹಳೆ ಸಮಿತಿಯವರು ಹೊಸ ಸಮಿತಿಯವರ ಮೇಲೆ, ಹೊಸ ಸಮಿತಿಯವರು ಹಳೆ ಸಮಿತಿಯವರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಪ್ರತಿಷ್ಠೆಗಳಿಗೆ ಶ್ರೀನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರವನ್ನು ಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದು, ತಾಲೂಕು ಆಡಳಿತ ಶೀಘ್ರವಾಗಿ ಜೀರ್ಣೋದ್ಧಾರ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಭಕ್ತಾದಿಗಳ ದರ್ಶನಕ್ಕೆ ಅನುವು ಮಾಡಿಕೊಡಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿದ್ದರು. ಹಾಗೂ ಇಲ್ಲಿ ಬಂದಿರುವಂಥ ಎಲ್ಲ ಶ್ರೀ ನಾಗನಾಥೇಶ್ವರ ಭಕ್ತಾದಿಗಳಿಗೂ ನಮಸ್ಕರಿಸುತ್ತಾ, ಇವತ್ತಿನ ಒಂದು ಕಾರ್ಯಕ್ರಮ ನಾವು ಸುಮಾರು ಒಂದೂವರೆ ತಿಂಗಳಿಂದ ಹಿಂದೆ ಜನಗಳಿಗೆ ನಾಗನಾಥೇಶ್ವರ ದೇವಾಲಯದ ಬಗ್ಗೆ ಒಂದು ಮಾಹಿತಿ ಕೊಡಬೇಕು ಅಂತ ತಮ್ಮ ಮಾಧ್ಯಮ ಮುಖಾಂತರ ಕೊಟ್ಟಿದ್ವಿ. ಆವತ್ತು 1.5 ತಿಂಗಳು ಸಮಯ ಕೊಟ್ಟಿದ್ವಿ ಸಮಿತಿಯವರಿಗೂ ಹಾಗೂ ಅಧಿಕಾರಿಗಳಿಗೆ. ಆದರೆ ಯಾವುದೇ ರೀತಿಯಾದಂಥ ಕ್ರಮ ವಹಿಸಲಿಲ್ಲ. ಆದ್ದರಿಂದ ಇವತ್ತು ಒಂದು ರ್ಯಾಲಿಯನ್ನು ಹಮ್ಮಿಕೊಂಡು ಇವತ್ತು ಭಕ್ತಾದಿಗಳ ಮುಖಾಂತರ ಅಧಿಕಾರಿಗಳಲ್ಲಿ ಸ್ಥಳಕ್ಕೆ ಬಂದು ಎಲ್ಲ ಕಾಮಗಾರಿ ವೀಕ್ಷಣೆ ಮಾಡಿ ಆ ಸಮಿತಿಗಳನ್ನು ಸಭೆ ಕರೆದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡೋಕ್ಕೆ ಇವತ್ತು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೀವಿ. ಹಳೆ ಸಮಿತಿಯವರು ಸುಮಾರು 5 ವರ್ಷದಿಂದ ಅನುಮತಿ ತಗೊಂಡು ಅವರು 3 ವರ್ಷ ಕಾಮಗಾರಿ ಮಾಡಿ ನಿಲ್ಲಿಸಿಬಿಟ್ರು. ಈಗ ಹೊಸ ಸಮಿತಿ ಮಾಡ್ಕೊಂಡಿದ್ದಾರೆ. ಅವರು ಸಹ 2 ವರ್ಷ ಆಯಿತು ಸಮಿತಿಯಾಗಿ, ಆದರೆ ಯಾವುದೇ ರೀತಿಯಾದಂಥ ಕಾಮಗಾರ ಇನ್ನೂ ಶುರು ಮಾಡಿಲ್ಲ. ಯಾಕೆ ಶುರು ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಿಲ್ಲ. ಅವರು ಒಂದು ರೀತಿ ಕೋರ್ಟ್ಗೆ ಹೋಗಿದ್ದೀವಿ, ಅವರು ಹಳೆ ಸಮಿತಿಯವರು ಅಂತ ಹೇಳ್ತಾರೆ. ಹೊಸ ಸಮಿತಿಯವರು ಇವರು ಹೋಗಿ ಫಸ್ಟು ಕಾಮಗಾರಿ ಮಾಡಿರೋದನ್ನು ತಪ್ಪಬೇಕು ಅಂತ ಹೋಗಿದ್ರು. ಆದ್ದರಿಂದ ನಾವು ಕೋರ್ಟ್ಗೆ ಹೋಗಿ ನಿಲ್ಲಿಸಬೇಕು ಅಂತ ಹೇಳಿದ್ದೀವಿ, ತಪ್ಪಾರ್ದು ಅಂತ. ಈ ಕೋರ್ಟಲ್ಲಿ ಡಿಕ್ಲೇರ್ ಆಗೋದು ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ಅಧಿಕಾರಿಗಳು ಇಷ್ಟೊಂದು ಆಗುವಾಗ ನೀವು ಯಾಕೆ ಕಣ್ಮುಚ್ಚಿಕೊಂಡಿಕೊಂಡ್ರೆ ಅನ್ನೋದು ನಮ್ಮ ಪ್ರಶ್ನೆ. ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ತಹಸೀಲ್ದಾರ್ ಇರ್ತಾರೆ. ಕೇವಲ ನೀವು ಕಾಮಗಾರಿ ಅನುಮತಿ ಕೊಟ್ಬಿಟ್ಟು ನೀವು ಸುಮ್ಮನೆ ಇರೋದು ಮಾತ್ರ ನಿಮ್ಮ ಕೆಲಸನ? ವರ್ಷ ಹುಂಡಿ ಹಣ ಮಾತ್ರ ಎಣಿಸ್ಕೊಂಡು ಹೋಗೋದು ಸೀಮಿತನ? ದೇವಸ್ಥಾನ ಕಾಮಗಾರಿ ಏನಾಗಿದೆ, ಅಲ್ಲಿನ ಅಡೆತಡೆಗಳೇನು, ಸ್ಥಿತಿಗತಿಗಳೇನು, ಹೋಗಲೇನು ಅಂತ ನಮಗೆ ಗೊತ್ತಿಲ್ವಾ? ನಮ್ಮ ಗಮನಕ್ಕೆ ಬಂದಿರಲ್ಲ. ಯಾಕೆ ನಾವು ಹೋಗಿಲ್ಲ, ಸ್ಥಳ ಹಾಜರು ಮಾಡಿಲ್ಲ, ಕಾಮಗಾರಿ ಬಗ್ಗೆ ವೀಕ್ಷಣೆ ಮಾಡಿಲ್ಲ. ಆದ್ದರಿಂದ ಇವತ್ತು ನಿಮಗೇನು ಗೊತ್ತಿಲ್ಲ. ಅದಕ್ಕೆ ನಾವು ಈ ಹೋರಾಟದ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ. ಮನವಿ ಪತ್ರ ಕೊಟ್ಟು ಕೆಲವು ಮುಂದಿನ ದಿನಗಳಲ್ಲಿ ನೀವೇನಾದರೂ ಮನವಿ ಪತ್ರಕ್ಕೆ ಸ್ಪಂದಿಸಿ ಧಾರ್ಮಿಕ ದತ್ತಿ ಇಲಾಖೆ ಅಧ್ಯಕ್ಷರಾಗಿರ್ಬೋದು, ಇಲ್ಲ ಜಿಲ್ಲಾಧಿಕಾರಿಗಳಾಗಿರ್ಬೋದು, ವಿಭಾಗಾಧಿಕಾರಿಗಳಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಅಲ್ಲಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಕಾಮಗಾರಿ ಆಗಿದೆಯೇ ಅಂತ ಚೆಕ್ ಮಾಡಿಬಿಟ್ಟು ಇವಾಗೇನು ಸಮಿತಿಯವ್ರು ಕೊಟ್ಟಿದ್ದೀರಿ ಜವಾಬ್ದಾರಿ, ಆ ಜವಾಬ್ದಾರಿ ನಿರ್ವಹಿಸಬೇಕು. ಇಲ್ಲ ಅಂದರೆ ದಯವಿಟ್ಟು 2 ಸಮಿತಿಗಳು, ಒಂದು ಸಮಿತಿ ನಿರ್ಗಮನ ಆಗಿದೆ, ಇವಾಗ ಇನ್ನೊಂದು ಸಮಿತಿನೂ ನಿರ್ಗಮನ ಮಾಡಿಬಿಟ್ಟು ತಾವು ನಿಮ್ಮ ಮುಜರಾಯಿ ಇಲಾಖೆ ಸ್ವಲ್ಪದಿಕ್ಕೆ ತಗೊಂಡು ದಾನಿಗಳೇನು ಕೊಡ್ತಾರೆ, ಮುಜರಾಯಿ ಇಲಾಖೆಯಲ್ಲಿ ಏನು ಅನುದಾನ ಇರುತ್ತೋ ಅದನ್ನು ತಗೊಂಡು ದೇವಸ್ಥಾನ ಕಾಮಗಾರಿ ಪೂರ್ಣ ಮಾಡಿ ಕೊಡಬೇಕು. ಯಾಕಂದರೆ ನಾವು ಇವತ್ತು ವಿಶೇಷವಾಗಿ ಯಾಕೆ ಇವತ್ತೇ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ ಅಂದರೆ ಅದಕ್ಕೊಂದು ಕಾರಣ ಇದೆ. ತಮ್ಮ ಮಾಧ್ಯಮದ ಮುಖಾಂತರ ಸಮಿತಿಯವರು ಕೂಡ ಹೇಳ್ತಾ ಇದ್ದೀನಿ. ಶಿವರಾತ್ರಿ ಆಗಿದ್ದು ಇದೇ ಬುಧವಾರಕ್ಕೆ ಅಲ್ಲಿ ಜಾತ್ರೆ ನಡೀತಾ ಇತ್ತು. ಬೇಕಂದರೆ ಇಲ್ಲಿರೋ ಭಕ್ತಾದಿಗಳು ಕೇಳಿ, ಬುಧವಾರ ಜಾತ್ರೆ ಇದೇ ದಿವಸನೇ ನಡೀತಾ ಇದ್ದಿದ್ದು. ಆ ಜಾತ್ರೆ ದಿವಸನೇ ಆ ಭಗವಂತ ನಮಗೆ ಇಚ್ಛೆ ಕೊಟ್ಟಿದ್ದಾನೆ, ನೀವೊಂದು ಹೋರಾಟ ಮಾಡ್ಕೊಳ್ಳಿ ಅಂತ. ಯಾರ್ದು ನಮ್ಮ ಸ್ವಂತ ಶಕ್ತಿ ಅಲ್ಲ, ಆ ಭಗವಂತನ ಇಚ್ಛೆಯಿಂದ ನಾವೆಲ್ಲ ಬಂದು ಇವತ್ತು ಅವ್ರಿಗೆ ಆಗಬೇಕಾದ್ರೆ ಜಾತ್ರೆ ದಿವಸನೇ ಇವತ್ತು ಬಂದಿದ್ದೀವಿ. ಸುಮಾರು 5 ವರ್ಷಗಳಾಗೋದ್ರೆ ಅಲ್ಲಿ ಲಿಂಗ ಇರಲ್ಲ. ಯಾಕಂದರೆ ಪ್ರಾಣ ಪ್ರತಿಷ್ಠೆ ವಿಘ್ನ ಮಾಡ್ಕೊಂಡು ಬಂದು ಅಲ್ಲಿ ಇಟ್ಟಿದ್ದಾರೆ. ಪ್ರಾಣ ಪ್ರತಿಷ್ಠೆ ವಿಗ್ರಹ 5 ವರ್ಷ ಇರುತ್ತಷ್ಟೇ. ಯಾಕಂದರೆ ಅದು ಅಕ್ಕಿ ಮರದಲ್ಲಿ ಮಾಡಿರೋದು. ಆವಾಗ ಭಿನ್ನ ಆದರೆ ಅಲ್ಲಿ ದೀಪ ಇಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಜಾತ್ರೆ ನಿಂತೋದ್ರೆ 5 ವರ್ಷ ಮತ್ತೆ ಮಾಡಬಾರ್ದು. ನಿಮಗೆ ನಾವು ಹೇಳ್ಕೊಡೋಷ್ಟಿಲ್ಲ. ಜಾತ್ರೆ ನಿಂತೋಯ್ತು, ಲಕ್ಷ ದೀಪವ ಆಡಂಬರವಾಗಿ ನಡೀತಾ ಇತ್ತು, ಅದು ನಿಂತೋಯ್ತು. ಈ ಒಂದು ಧೋರಣೆಗಳನ್ನ ತಾವು ಬಿಟ್ಟು ಮತ್ತೆ ಗತ ವೈಭವ ತಗೊಂಡ್ಬರ್ಬೇಕು. ದೇವಸ್ಥಾನಕ್ಕೆ ನೀವು ಕಾಮಗಾರಿ ಶುರು ಮಾಡಬೇಕು.
ಕೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಒಂದು ಜೀರ್ಣೋದ್ಧಾರ ಮಾಡೋದು ಈಗಾಗಲೇ ಅಭಿವೃದ್ಧಿ ಸಮಿತಿಗಳು ಅಂತ ಮಾಡಿಕೊಂಡು ಸಮಿತಿಗಳ ಮುಖಾಂತರ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಅದೇ ರೀತಿ ಏನು ಆ ಪ್ರಾಂಗಣ ಇದೆ, ರಂಗನಾಥೇಶ್ವರ ದೇವಸ್ಥಾನದ ಒಂದು ಪ್ರಾಂಗಣ ಸುತ್ತಮುತ್ತ ಒಂದು ಅವ್ಯವಸ್ಥೆ ಇದೆ. ಆ ಅವ್ಯವಸ್ಥೆಯನ್ನು ಸರಿ ಮಾಡಿಕೊಡಿ ಅಂತ. ಅದೇ ರೀತಿ ಏನು ಮುಜರಾಯಿ ದೇವಸ್ಥಾನಗಳ ಒಂದು ಸುಪರ್ದಿ ತಾಲೂಕು ದಂಡಾಧಿಕಾರಿ ಅಂತ ತನ್ನ ಸುಪರ್ದಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ನೀವೊಂದು ಸಲ ಸ್ಥಳ ವೀಕ್ಷಣೆ ಮಾಡಬೇಕು ಅಂತ ಕೂಡ ಈಗ ಒತ್ತಾಯ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಈಗ ನೀವೇನು ಹೇಳಿದ್ದೀರಾ, ಅಲ್ಲಿ ಏನು ಅವ್ಯವಸ್ಥೆ ನಡೀತಾ ಇದೆ ಅಥವಾ ಅನೈತಿಕವಾಗಿ ಏನಾದರೂ ನಡೀತಾ ಇರೋಂಥದ್ದಕ್ಕೆ ನಾನೇ ಖುದ್ದು ವೀಕ್ಷಣೆ ಮಾಡಿ ಅದಕ್ಕೆ ಏನು ಕ್ರಮ ವಹಿಸಬೇಕು ಕಾನೂನು ರೀತಿಯಲ್ಲಿ ಅದು ಕ್ರಮ ವಹಿಸಬೇಕು. ಎರಡನೇ ವಿಚಾರ, ಅಭಿವೃದ್ಧಿ ಸಮಿತಿಗಳ ಬಗ್ಗೆ ಈಗಾಗಲೇ ಇದು ಹೈಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲಿ ಒಂದು ಅಭಿವೃದ್ಧಿ ಸಮಿತಿ ಮಾಡಿರುವಂಥದ್ದನ್ನು ಕ್ಯಾನ್ಸಲ್ ಮಾಡಿರೋದಕ್ಕೋಸ್ಕರ ಎರಡನೇ ಅಭಿವೃದ್ಧಿ ಸಮಿತಿ ಫಾರ್ಮೇಷನ್ ಮಾಡಿರುವಂಥ ಒಂದು ಆದೇಶಕ್ಕೆ ತಡೆಯಾಜ್ಞೆ ಹೈಕೋರ್ಟಲ್ಲಿ ಕೊಟ್ಟಿದ್ದಾರೆ. ಒಂದು 10 ದಿನದ ಹಿಂದೆ ನಾನು ಈಗಾಗಲೇ ಹೋಗಿ ಕನ್ಸರ್ನ್ಡ್ ಯಾರು ಅಡ್ವೊಕೇಟ್ ಇರ್ತಾರೆ, ಗೌರ್ಮೆಂಟ್ ಅಡ್ವೊಕೇಟ್, ಅವರಿಗೆ ಮಾಹಿತಿ ಎಲ್ಲ ಕೊಟ್ಕೊಂಡಿದ್ದೀನಿ. ಈಗ ಏನು ಅಭಿವೃದ್ಧಿ ಮಾಡಬೇಕು ಅಂತ ಒಂದು ಆರ್ಕಿಟೆಕ್ಚರಲ್ ಪ್ಲ್ಯಾನ್ ಮಾಡಿದ್ದಾರೆ. ಆರ್ಕಿಟೆಕ್ಚರ್ ಪ್ಲ್ಯಾನ್ 2 ಬ್ಲೂ ಪ್ರಿಂಟ್ ಕೊಟ್ಟು ಈ ಸ್ಟೇನ ವೆಕೇಟ್ ಮಾಡೋದಕ್ಕೆ ಐಎನ ಫೈಲ್ ಮಾಡಬೇಕು ಅಂತ ನಾವು ಇಮಿಡಿಯೇಟಾಗಿ ಮಾಹಿತಿ ಕೊಟ್ಟಿದ್ದೀವಿ. ಈಗ ಏನು ಇನ್ನೊಂದು ಪ್ರಾಬ್ಲಿ ಒಂದು 15-20 ಡೇಸ್ ಒಳಗಡೆ ನಾನು ಖುದ್ದಾಗಿ ಮತ್ತೊಮ್ಮೆ ಲಾಯರ್ನ ಭೇಟಿ ಮಾಡಿ ಫೈಲ್ ಮಾಡಿಸ್ಬಿಟ್ಟು ಬರ್ತೀನಿ. ನಂತರ ಹೈಕೋರ್ಟಲ್ಲಿ ಏನು ತೀರ್ಮಾನ ಮಾಡ್ತಾರೆ, ವೆಕೇಟ್ ಮಾಡ್ತಾರೆ ಅಥವಾ ಎರಡನ್ನೂ ರದ್ದು ಮಾಡಿ ಏನಾದರೂ ಸರ್ಕಾರನೇ ಅಭಿವೃದ್ಧಿ ಸಮಿತಿನ ಕ್ಯಾನ್ಸಲ್ ಮಾಡಿ ನೀವೇ ಕ್ರಮ ವಹಿಸಿ ಅಂತ ಏನಾದರೂ ಡೈರೆಕ್ಷನ್ಸ್ ಕೊಡ್ತಾರೆ. ಈಗಾಗಲೇ ಹೈಕೋರ್ಟಲ್ಲಿ ಇರೋದ್ರಿಂದ ಸಾಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಏನು ಆದೇಶ ಇದೆ ಅಥವಾ ಅವರು ಏನು ನಮಗೆ ಆದೇಶ ಮಾಡ್ತಾರೆ, ಆದೇಶದ ಪ್ರಕಾರ ನಾವು ಬರ್ತೀವಿ. ನಂತರ ಈಗ ಏನು ಪ್ರೈವೇಟ್ ಹುಂಡಿ ಅಂತ ಕೆಲವರು ಹೇಳ್ತಾ ಇದ್ದಾರೆ, ನಂತರ ರಾತ್ರಿ ಹೊತ್ತಲ್ಲಿ ಅವರು ಇವರು ಓಡಾಡೋಂಥದ್ದು ನಾನು ಮತ್ತೆ ಈಗ ಪೊಲೀಸವ್ರಿಗೂ ಕೂಡ ಹೇಳ್ತೀನಿ. ನೈಟ್ ಹೊತ್ತು ಒಂದು ಮೀಟ್ ಮಾಡಬೇಕು ಅಂತ ನಾನು ಅವ್ರಿಗೆ ಮಾಹಿತಿ ಕೊಡ್ತೀನಿ. ಪತ್ರ ಮುಖೇನ ಕೂಡ ಆದೇಶ ಕೊಡ್ತೀನಿ. ನಂತರ ನಾನು ಕೂಡ ಆಗಾಗ ನಾವು ಪಾರ್ಟಿಸಿಪೇಟ್ ಮಾಡ್ದಾಗ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಅನೈತಿಕ ಅವ್ಯವಸ್ಥೆಗಳಿದ್ದರೆ ಅದನ್ನು ಕೂಡ ನಾನು ಏನು ಅಲ್ಲಿ ಯಾರಾದರೂ ಆ ಥರ ಮಾಡ್ತಾಯಿದ್ರೆ ಅವ್ರಿಗೆ ನಿರ್ದೇಶನ ಕ್ರಮ ಕೊಡ್ತೀನಿ. ಆದರೆ ಈ ವಿಚಾರವಾಗಿ ಈಗ ಹೈಕೋರ್ಟಲ್ಲಿರೋದ್ರಿಂದ ಸ್ಟೇ ವೆಕೇಟ್ ಮಾಡೋವರೆಗೂ ಕೂಡ ನಾನು ಯಾವುದೇ ರೀತಿಯಾದಂಥ ನನ್ನ ಆದೇಶ ಮಾಡೋಕ್ಕೆ ಏನು ಅವ್ಯವಸ್ಥೆ ಆಗ್ತಾ ಇದೆ ಅಲ್ಲಿ ಸಣ್ಣ ಪುಟ್ಟ ಬೇರೆ ಥರ್ಡ್ ಪರ್ಸನ್ ಬಂದು ಕೂತ್ಕೊಳ್ಳೋವಂಥದ್ದು, ಅಲ್ಲಿ ಬೇರೆ ಚಟುವಟಿಕೆಗಳು ಮಾಡೋವಂಥದ್ದು, ಇದನ್ನೆಲ್ಲ ಬಗ್ಗೆ ನಾನು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಮತ್ತು ನಮ್ಮ ಉದ್ದೇಶ ಇರುವಂಥದ್ದು ಅಷ್ಟೇ, ಏನು ನಮ್ಮ ದೇವಸ್ಥಾನಗಳಿವೆ ಮುಜರಾಯಿ ಇಲಾಖೆ ಕೊಡುವಂಥದ್ದು ಎಲ್ಲ ಕಡೆಯೂ ಅಷ್ಟೇ ನಮ್ಮ ಇಲಾಖೆಯ ಜವಾಬ್ದಾರಿ ಒಂದೇ ಅಲ್ಲ, ಇಲ್ಲಿರುವಂಥ ಎಲ್ಲ ಸಮುದಾಯದವರಾಗಿರ್ಬೋದು, ಹಿಂದೂಗಳದ್ದಾಗಿರ್ಬೋದು, ಅವರ ಏನು ಭಾವನೆಗಳನ್ನು ಕೂಡ ಧಕ್ಕೆ ತರದಂಗೆ ನಾವು ಕೆಲಸ ಮಾಡಬೇಕಾಗಿತ್ತು ಅಂತಲೂ ಹೇಳ್ತಾ ಇದ್ದಾರೆ. ಈಗ ನನಗೆ ಗಮನಕ್ಕೆ ಬರ್ತಾ ಇರೋಂಥದ್ದು ಸಂಬಳ ಬರದೇ ಇರೋಂಥದ್ದು ಯಾವುದಾದ್ರು ಇದ್ದರೆ ಅದನ್ನು ನಾನು ತಕ್ಷಣವೇ ಇತ್ಯರ್ಥ ಮಾಡಿಕೊಡ್ತೀನಿ.